ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಮೂಡಿಬಂದಿದೆ. ಇವತ್ತಿನ ದೇಶ ಹಾಗೂ ರಾಜ್ಯದ ರಾಜಕೀಯ ಸನ್ನಿವೇಶದಲ್ಲಿ ಒಂದು ಕಡೆ ಕೋಮುವಾದಿ ರಾಜಕೀಯ ವಿಜೃಂಭಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಪೊಳ್ಳು ಜಾತ್ಯತೀತ ಭರವಸೆಯೊಂದಿಗೆ ಜನರನ್ನು ಮೋಸ ಮಾಡ್ತಾ ಇರುವಂತಹ ಈ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೈಜವಾದಂತಹ ಒಂದು ಪರ್ಯಾಯವಾಗಿ ಒಂದೇ ಪರ್ಯಾಯ ಅನ್ನುವಂಥ ಘೋಷಣೆಯೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಚುನಾವಣಾ ರಾಜಕೀಯದ ಕಣದಲ್ಲಿ ಇವತ್ತು ಸ್ಪರ್ಧೆಯನ್ನು ಖಾತ್ರಿಪಡಿಸ್ತಾ ಇದೆ. ಈಗಾಗಲೇ ರಾಜ್ಯದ ಪ್ರಥಮ ಪಟ್ಟಿ ಬಿಡುಗಡೆಯಾಗುವಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ನಡುಕ ಆರಂಭವಾಗಿದೆ. ಅವರು ಇದುವರೆಗೆ ಜನರಿಗೆ ಹೇಳಿಕೊಂಡು ಬರ್ತಾ ಇದ್ದಂಥ ಪೊಳ್ಳು ಭರವಸೆಗಳನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದೊಂದಾಗಿ ಬಹಿರಂಗಪಡಿಸ್ತಾ ಅವರ ನೈಜ ಮುಖವನ್ನು ಜನರ ಮುಂದೆ ಅನಾವರಣಗೊಳಿಸ್ತಾ ಇರುವಂಥ ಸಂದರ್ಭದಲ್ಲಿ ತಮ್ಮ ಬೇಳೆ ಇನ್ನು ಬೇಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಖಾತ್ರಿ ಆಗುವಂಥ ಸಂದರ್ಭದಲ್ಲಿ ಇಲ್ಲಿರುವಂತಹ ರಾಜಕೀಯ ಪಕ್ಷಗಳು ಅವರ ಗೋಸುಂಬತನವನ್ನು ತೋರಿಸಲಿಕ್ಕೆ ಆರಂಭಿಸಿದೆ. ನಮ್ಗೆ ಗೊತ್ತಿದೆ, ಇಲ್ಲಿರುವಂತಹ BJP ಅನ್ನುವಂಥ ಪಕ್ಷ ಅದು ಅದರ ಹಿಂದೆ ಇರುವಂತಹ ಸಂಘ ಪರಿವಾರದ ಕೋಮು ವೈಷಮ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಕೋಮು ವೈಷಮ್ಯದ ಸಿದ್ಧಾಂತವನ್ನು ಸಾರ್ತಾ ಇಲ್ಲಿರುವಂತಹ ಜನರನ್ನು ಒಡೆಯುವಂಥ ಕೆಲಸವನ್ನು ಮಾಡ್ತದೆ. ಜನರನ್ನು ಪರಸ್ಪರ ಅಪನಂಬಿಕೆಗಳನ್ನು ಬಿತ್ತುತ್ತಾ ಜನರನ್ನು ಪರಸ್ಪರ ಹೊಡೆಯುವಂತೆ ಪರಸ್ಪರ ಕಚ್ಚಾಡುವಂತೆ ಮಾಡುವಂಥ ಸನ್ನಿವೇಶಗಳು ಮಾತ್ರ BJP ಮತ್ತು ಸಂಘ ಪರಿವಾರದಿಂದ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವರು ರಾಜಕೀಯವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಸಂದರ್ಭದಲ್ಲಿ ಇವರಿಗಿರುವಂಥ ಅಜೆಂಡಾ, ಈಗ ಅವರ ಅಧಿಕಾರದಲ್ಲಿದ್ದರೂ ಕೂಡ ಅಧಿಕಾರದಲ್ಲಿದ್ದು ಇಷ್ಟು ವರ್ಷಗಳಾದರೂ ಕೂಡ ಆ ಅಧಿಕಾರದಲ್ಲಿರುವಂತಹ ಯಾವುದೇ ಒಂದು ಜನಪರವಾದಂತಹ ಜನರಿಗೆ ಪ್ರಯೋಜನ ಆಗುವಂತಹ ಯಾವುದೇ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗದಂಥ ಪಕ್ಷ, ಅದನ್ನು ಜನರ ಮುಂದಿಡಲಿಕ್ಕೆ ಸಾಧ್ಯ ಆಗದಂಥ ಪಕ್ಷ ಮತ್ತೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅದೇ ಕೋಮು ವಿಷ ಬೀಜಗಳನ್ನು ಬಿತ್ತಿಕೊಂಡು ಜನರನ್ನು ಪರಸ್ಪರ ಒಡೆದಾಡಿಸುವಂಥ ಒಂದು ಕೆಲಸವನ್ನು ಮತ್ತೆ BJP ಇವತ್ತು ಮಾಡ್ತಾ ಇದೆ. ಆ BJPಯನ್ನು ಎದುರಿಸಲಿಕ್ಕಿರುವಂಥ ಶಕ್ತಿ, ಅದನ್ನು ದಿಟ್ಟತನದಿಂದ ಅವರ ಪ್ರತಿಯೊಂದು ಹೆಜ್ಜೆಗಳನ್ನು, ಅವರ ಪ್ರತಿಯೊಂದು ಸಿದ್ಧಾಂತವನ್ನು, ಅವರ ಪ್ರತಿಯೊಂದು ಕಾರ್ಯಯೋಜನೆಯನ್ನು ದಿಟ್ಟತನದಿಂದ ಧೈರ್ಯದಿಂದ ಯಾವುದೇ ತಲೆಬಾಗದೆ ಎದೆಗೆ ಎದೆ ಕೊಟ್ಟುಕೊಂಡು ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇರುವಂಥ ಪಕ್ಷ ಇದ್ದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದೆ. ಆದರೆ ಇಲ್ಲಿರುವಂತಹ ಸೋ ಕಾಲ್ಡ್ ಜಾತ್ಯತೀತ ಪಕ್ಷ, ನಾವೇ ನಿಮ್ಮನ್ನು ರಕ್ಷಣೆ ಮಾಡುವಂಥವರು, BJP ಬರ್ತದೆ, ನಮಗೆ ಮತ ಹಾಕದಿದ್ರೆ ಮತ್ತೆ ಮತ ಒಡೆದು ಹೋಗ್ತದೆ, ಮತ್ತೆ BJPಗೆ ಲಾಭ ಆಗ್ತದೆ ಅಂತ ಎಲ್ಲ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಂದೆ ಬರುವಂಥ ಸೋ ಕಾಲ್ಡ್ ಜಾತ್ಯತೀತ ಪಕ್ಷ ಕಾಂಗ್ರೆಸ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಈ ಕಾಂಗ್ರೆಸ್ ಅನ್ನುವಂಥದ್ದು ನಮಗೆ ಇದುವರೆಗೆ ಜಾತ್ಯತೀತತೆಯನ್ನು ಹೇಳಿಕೊಂಡು ತೋರಿಸಿಕೊಂಡು BJPಯ ಹೆದರಿಕೆಯನ್ನು, BJPಯ ಭಯವನ್ನು ತೋರಿಸಿಕೊಂಡು ನಮ್ಮ ಮತವನ್ನು ಪಡೆದಿರುವುದನ್ನು ಬಿಟ್ಟರೆ BJPಯನ್ನು ನೈಜವಾಗಿ ಎದುರಿಸುವಂತಹ ಯಾವ ಶಕ್ತಿಯೂ ಕೂಡ ಅವರ ಕೈಯಲ್ಲಿ ಇಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರ್, ಒಂದು ನಿಮಿಷ. ತಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಭಾಷಣಗಾರ, ದಲಿತ ಪರ ಹೋರಾಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ, ಅನ್ಯಾಯಗಳ ವಿರುದ್ಧ ಸಿಡಿದೇಳುವ ಕರುನಾಡಿನ ಪ್ರಬಲ ಧ್ವನಿ, ಖ್ಯಾತ ಭಾಷಣಗಾರ, ಹುಟ್ಟು ಹೋರಾಟಗಾರ, ಖ್ಯಾತ ನ್ಯಾಯವಾದಿ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ರಾಜ್ಯ ಮುಖಂಡರು ಆದಂತಹ ಅಡ್ವೊಕೇಟ್ ಹರಿರಾಮ್ ಸರ್ ಇದೀಗಾಗಲೇ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಇವರನ್ನ SDPI ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ಸಮಿತಿಯಿಂದ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಪ್ರೊಫೆಸರ್ ಹರಿರಾಮ್ರವರು ಇದೀಗ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. BSPಯ ಮಾಜಿ ರಾಜ್ಯಾಧ್ಯಕ್ಷರು, ದಲಿತ ಪರ ಹೋರಾಟಗಳ ಮುಂಚೂಣಿ ನಾಯಕರಲ್ಲಿ ಗುರುತಿಸಿಕೊಂಡಿರುವಂತಹ ಹುಟ್ಟು ಹೋರಾಟಗಾರರಾಗಿರುವಂತಹ ಪ್ರೊಫೆಸರ್ ಅಡ್ವೊಕೇಟ್ ಹರಿರಾಮ್ ಅವರನ್ನ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಈ ಬಿಜೆಪಿಯನ್ನು ತೋರಿಸಿಕೊಂಡು ಕಾಂಗ್ರೆಸ್ ಯಾವಾಗಲೂ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಂದೆ ಬರ್ತದೆ. ಈಗ ಮತ್ತೆ ಈ ಚುನಾವಣೆಯಲ್ಲಿ ಕೂಡ ಅದೇ ಒಂದು ರಾಗವನ್ನು ಹಾಡಿಕೊಂಡು ನಮ್ಮ ಮುಂದೆ ಬರ್ತಾ ಇದೆ. ನಾವು ಅರ್ಥ ಮಾಡಿಕೊಳ್ಬೇಕು, ಬಿಜೆಪಿಯನ್ನ ನೈಜವಾಗಿ ಎದುರಿಸುವಂತ ಶಕ್ತಿ ಇವತ್ತು ಕಾಂಗ್ರೆಸ್ಗೆ ಇದೆಯಾ? ಅವರ ಮುಂದೆ ನಾವು ಪ್ರಶ್ನೆ ಮಾಡಬೇಕು. ಯಾವುದೇ ಒಂದು ಉದಾಹರಣೆಯನ್ನ ಸ್ಪಷ್ಟವಾಗಿ ಬಿಜೆಪಿಯನ್ನ ಅಧಿಕಾರದಿಂದ ತಡೆಯುವಂತ ಪ್ರಯತ್ನವನ್ನು ನಾವು ಆತ್ಮಾರ್ಥವಾಗಿ ಮಾಡಿದ್ದೇವೆ ಅನ್ನುವುದನ್ನ ಕಾಂಗ್ರೆಸ್ಸಿಗೆ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದರೆ ಯಾವುದೇ MLA ಇಲ್ಲ, ಯಾವುದೇ MP ಇಲ್ಲ, ಆದರೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಬಿಜೆಪಿಯ ತಡೆಯುವಂತಹ ಕೆಲಸವನ್ನ ಮಾಡಿದ್ದೇವೆ ಅನ್ನುವುದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬರೀ ಭಾಷಣಕ್ಕೆ ಹೇಳ್ತಾ ಇರುವಂಥ ವಿಚಾರ ಅಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಚುನಾವಣೆಯಲ್ಲಿ ಈ ರಾಜ್ಯದ ಜನರು, ಎಲ್ಲ ಜಾತ್ಯತೀತ ಜನರು ಒಂದಾಗಿ ಸೇರಿಕೊಂಡು ಇಲ್ಲಿ ಕಾಂಗ್ರೆಸ್ ಮತ್ತು JDSಗೆ ಅಭಿಮತವನ್ನು ನೀಡಿದರು. ಆ ಕಾಂಗ್ರೆಸ್ ಮತ್ತು JDSನ ಸರ್ಕಾರ ಬಂತು. ಆ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ 14 ಜನ MLAಗಳನ್ನು ಲಿಟ್ರಲಿಯಾಗಿ ಅವರನ್ನ ಬಿಜೆಪಿಗೆ ಕಳಿಸಿಕೊಂಡು ಆ ಪಕ್ಷ ಬಿಜೆಪಿಯನ್ನ ಇವತ್ತು ಅಧಿಕಾರಕ್ಕೆ ತಂದಿರುವಂಥದ್ದು ಸೋಕಾಲ್ಡ್ ಜಾತ್ಯತೀತ ಪಕ್ಷ ಆಗಿರುವಂಥ ಕಾಂಗ್ರೆಸ್ ಅನ್ನುವುದನ್ನ ನಾವುಗಳು ಮರೆಯಬಾರದು ಅನ್ನುವುದನ್ನು ನೆನಪಿಸ್ತಾ ಇದ್ದೇನೆ. SDPI ಯಾವತ್ತೂ ಕೂಡ ಈ ಕೆಲಸವನ್ನ ಮಾಡಿಲ್ಲ. ಎಲ್ಲಿ ಸಂದರ್ಭ ಸಿಕ್ಕಿದೆಯೋ ಅಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಜೆಪಿಯನ್ನ ತಡೆಯುವಂತ ಕೆಲಸ ಮಾಡಿದೆ. ಒಂದು ಉದಾಹರಣೆಯನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪಕ್ಕದ ಬಂಟ್ವಾಳ ಕ್ಷೇತ್ರದಲ್ಲಿ ಬಂಟ್ವಾಳದ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ SDPIಗೆ 4 ಕೌನ್ಸಿಲರ್ಗಳಿದ್ದಾರೆ, 4 ಪುರಸಭೆಯ ಸದಸ್ಯರಿದ್ದಾರೆ ನಮ್ಮ ಜೊತೆ. ಅಲ್ಲಿ ಯಾವ ರೀತಿಯ ಸನ್ನಿವೇಶ ಇತ್ತು ಅಂತ ಹೇಳಿದರೆ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ SDPI ಯಾವ ಕಡೆ ಅಭಿಮತವನ್ನು ತೋರಿಸ್ತಾರೋ ಅವರು ಅಧಿಕಾರಕ್ಕೆ ಬರುವಂತಹ ಸನ್ನಿವೇಶವಿತ್ತು. ಒಂದು ವೇಳೆ SDPI 4 ಸದಸ್ಯರು ತಟಸ್ಥವಾಗಿ ನಿಂತರೂ ಕೂಡ, ಯಾರಿಗೂ ಬಹುಮತ ಯಾರಿಗೆ ಬೆಂಬಲವನ್ನು ನೀಡದೆ ತಟಸ್ಥವಾಗಿ ನಿಂತರೂ ಕೂಡ ಬಿಜೆಪಿ ಬರುವಂಥ ಒಂದು ಸನ್ನಿವೇಶ ಅಲ್ಲಿದ್ದಂಥ ಸಂದರ್ಭದಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಂದು ನೈತಿಕತೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬದ್ಧತೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ SDPI ಬಿಜೆಪಿಯನ್ನು ತಡಿಬೇಕು ಅಧಿಕಾರದಿಂದ ಎನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಯಾವುದೇ ಒಂದು ಆಶಯ ಆಕಾಂಕ್ಷೆಗೂ ಕೂಡ ಬಲಿಯಾಗದೆ ನಿಶ್ಶರ್ತವಾಗಿ ಯಾವ ಶರ್ತಗಳನ್ನು ಕೂಡ ಮುಂದಿಡದೆ ಅಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ನೀಡಿ ಕಾಂಗ್ರೆಸ್ಸಿಗೆ ಅಧಿಕಾರವನ್ನು ತಂದಿರುವಂಥದ್ದು ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಬಿಜೆಪಿಯನ್ನು ತಡೆಯುವಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಅದು ಮಾತ್ರ ಅಲ್ಲ, ಇಂತಹ 1000 ಉದಾಹರಣೆಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ BBMP ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆಯ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಒಂದು ಕಾರ್ಪೊರೇಟ್ ಅಲ್ಲಿ ವಿನ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ ಮತ್ತು JDSನ ಒಂದು ಮೈತ್ರಿ ಸರ್ಕಾರ, ಇನ್ನೊಂದು ಕಡೆ ಬಿಜೆಪಿಯ ಸರ್ಕಾರ, ಅಲ್ಲಿ ಇಬ್ಬರಿಗೂ ಕೂಡ ಬೇಕಾಗಿರುವಂಥದ್ದು 1 ಸೀಟ್. ಅಲ್ಲೂ ಕೂಡ ನಾವು ಕಾಂಗ್ರೆಸ್ ಮತ್ತು JDSನ ಆ ಒಂದು ಮೈತ್ರಿಗೆ ಬೆಂಬಲವನ್ನು ಕೊಟ್ಟು ಬಿಜೆಪಿಯನ್ನು ದೂರ ಇಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅದೇ ರೀತಿ ಹುಣಸೂರಿನ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಿಜೆಪಿಯನ್ನು ತಡೆದು ಕಾಂಗ್ರೆಸ್ಸಿಗೆ, ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ಸಿನೊಂದಿಗೆ ಪ್ರೀತಿಯಿಂದಲ್ಲ, ಬಿಜೆಪಿಯನ್ನು ದೂರ ಇಡಬೇಕು ಅನ್ನುವಂಥ ನಮ್ಮ ಸಿದ್ಧಾಂತ, ನಮ್ಮ ಆ ಬದ್ಧತೆಯನ್ನು ತೋರಿಸಲಿಕ್ಕೆ ಬೇಕಾಗಿ ಇಲ್ಲಿ ಕಾಂಗ್ರೆಸ್ಸಿಗೆ ನಾವು ಸಪೋರ್ಟನ್ನು ಕೊಟ್ಟಿರುವಂಥ ಉದಾಹರಣೆಗಳು ನಮ್ಮ ಮುಂದೆ ಇರಬೇಕಾದ್ರೆ ಕಾಂಗ್ರೆಸ್ಸಿಗೆ ಇರುವಂಥ ಉದಾಹರಣೆ ಯಾವುದು? ಬಿಜೆಪಿಗೆ ಬೇಕಾಗಿ, ಬಿಜೆಪಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ ಬೇಕಾಗಿ ತಮ್ಮ ಸಂಪೂರ್ಣವಾದಂಥ ತಂಡವನ್ನು ಕಳಿಸಿಕೊಂಡು ಸಂಪೂರ್ಣವಾದಂಥ ಶಾಸಕರನ್ನ ಮಾರಿಕೊಂಡು ಅವರು ಇವತ್ತು ಅಧಿಕಾರಕ್ಕೆ ತರ್ತಾ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ದೇಶದ ನಾನಾ ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕಿರುವಂಥ ಕಾರಣ ಈ ಕಾಂಗ್ರೆಸ್ನಿಂದ, ಇನ್ನಿತರ ಜಾತ್ಯತೀತ ಅಂತ ಹೇಳಿಕೊಳ್ಳುವಂಥ ಪಕ್ಷಗಳಿಂದ ಇವತ್ತು ಬಿಜೆಪಿಗೆ ಮಾರಿಕೊಂಡು ಆ ಬಿಜೆಪಿಯನ್ನು ಇವತ್ತು ಅಧಿಕಾರಕ್ಕೆ ತಂದಿರುವಂಥದ್ದು. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ
ಚುನಾವಣೆ ಬಂದ ಸಂದರ್ಭದಲ್ಲಿ ಮತ್ತೆ ಮತ ವಿಭಜನೆ ಆಗ್ತದೆ, ನಮಗೂ ಓಟ್ ಕೊಡಿ ಅಂತ ಕೇಳಲಿಕ್ಕೆ ಇವರುಗಳಿಗೆ ಯಾವ ನೈತಿಕತೆ ಇದೆ ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದೆ. ಇವತ್ತು ಒಂದು ವೇಳೆ ಜನರ ಮುಂದೆ ಹೋಗಿ ಮತವನ್ನು ಕೇಳುವಂತಹ ಒಂದು ನೈತಿಕತೆ ಇರುವುದಾದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಮಾತ್ರ ಅನ್ನೋದನ್ನು ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದರೆ ಜನರ ನೈಜವಾದಂಥ ಸಮಸ್ಯೆ ಅದು ಕೊರೋನಾದಂತಹ ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಂದರ್ಭ ಅಥವಾ ಇನ್ನಿತರ CAA NRC ಅಂತ ಸಂದರ್ಭ ಅಥವಾ ಇಲ್ಲಿ ಹಲಾಲ್ ಹಿಜಾಬ್ನಂತಹ ಸನ್ನಿವೇಶಗಳು ಇನ್ನಿತರ ಜನಸಾಮಾನ್ಯರಿಗೆ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಅವರ ಪರವಾಗಿ ಧ್ವನಿ ಎತ್ತಿದ ಒಂದು ಪಕ್ಷ ಇದ್ದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅದು ನಿರಂತರವಾಗಿ 24/7 ಇಲ್ಲಿ ಜನರಿಗೆ ಬೇಕಾಗಿ ಹೋರಾಡುವಂಥ ಪಕ್ಷ. ಅಂಥ ಪಕ್ಷವನ್ನು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಮಾತ್ರ ನೀವು ಮತ ವಿಭಜನೆ ಆಗ್ತದೆ ನಮಗೆ ಓಟು ಕೊಡಿ ಅಂತ ಹೇಳುವಂಥ ನೈತಿಕತೆ ಇಂಥ ಪಕ್ಷಗಳಿಗೆ ಎಲ್ಲಿದೆ ಅನ್ನೋದನ್ನು ನಾವುಗಳು ಪ್ರಶ್ನೆ ಮಾಡಬೇಕಾಗಿದೆ. ಅದೇ ರೀತಿ ಈ ಪಕ್ಷ ಜನಸಾಮಾನ್ಯರ ಪಕ್ಷ. ನೀವು ನೋಡಿರ್ಬೋದು BJPಯಲ್ಲಿ ಇವತ್ತು ಒಬ್ಬರಿಗೆ ಟಿಕೆಟ್ ಸಿಗಬೇಕಾದ್ರೆ ಮಾನದಂಡ ಏನು ಅಂತ ಹೇಳಿದರೆ ಅವರು ಎಷ್ಟು ಕೋಮು ಗಲಭೆಯನ್ನು ಮಾಡಿಸಿದ್ದಾರೆ, ಎಷ್ಟು ಹಿಂದೂ ಮುಸಲ್ಮಾನ್ ಗಲಭೆಗಳನ್ನು ಮಾಡಿದ್ದಾರೆ, ಎಷ್ಟು ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ, ಎಷ್ಟು ಹಿಂದುತ್ವದ ಪರವಾಗಿ ಉಗ್ರವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದಾಗಿರ್ತದೆ ಕ್ರೈಟೀರಿಯಾ. ಈಗಾಗಲೇ ನೋಡ್ತಾ ಇದ್ದೇವೆ ಯಾರು ಗೆದ್ದಿರುವಂಥ MLAಗಳು ಈಗ BJPಯಲ್ಲಿರುವಂಥವ್ರು ಮತ್ತೆ ಸೀಟು ಸಿಗಬೇಕು ಅಂತ ಹೇಳಿದರೆ ಮತ್ತೆ ಅದೇ ರೀತಿಯಾದಂಥ ಉಗ್ರವಾದಂಥ ಹೇಳಿಕೆಗಳನ್ನು ಭಾಷಣಗಳನ್ನು ಕೊಲೆಗಳನ್ನು ಮಾಡಿಸುವಂಥ ಪ್ರಯತ್ನವನ್ನು ನೋಡ್ತೇವೆ. ಇದು ಯಾಕೆ ಅಂತ ಹೇಳಿದರೆ ಅಲ್ಲಿರುವಂಥ ಕ್ರೈಟೀರಿಯಾ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿದರೆ ಅವ್ರಿಗಿರುವಂಥದ್ದು ಈ ಕ್ರೈಟೀರಿಯಾ ಮಾತ್ರ. ಎಷ್ಟು ಕೊಲೆ ಮಾಡಿಸಿದ್ಯಾ, ಎಷ್ಟು ಗಲಭೆ ಮಾಡಿಸಿದ್ಯಾ, ಎಷ್ಟು ಇಲ್ಲಿ ಕೋಮು ಗಲಭೆಗೆ ನೀನು ಪ್ರಚೋದನೆಯನ್ನು ಕೊಟ್ಟಿದ್ದೀಯಾ ಅನ್ನುವಂಥದ್ದು. ಇನ್ನೊಂದು ಕಡೆ ಜಾತ್ಯತೀತ ಅಂತ ಹೇಳುವಂಥ ಪಕ್ಷಗಳಲ್ಲಿ ಅಲ್ಲಿ ಅರ್ಜಿ ಹಾಕಬೇಕಾದ್ರೆ 1 ಲಕ್ಷ ಕೊಡಬೇಕು. ಬರೀ ಅರ್ಜಿಗೆ ಫಾರಂ ಅಂದರೆ 1 ಲಕ್ಷ ಕೊಡಬೇಕು ಅಂತ ಹೇಳಿದರೆ ಇದು ಅರ್ಥ ಏನು? ಒಬ್ಬ ಜನಸಾಮಾನ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಪಕ್ಷಗಳಲ್ಲಿ ಅಭ್ಯರ್ಥಿಯಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಜನರಿಗೆ 1 ಲಕ್ಷ ಕೊಡಲಿಕ್ಕೆ ಸಾಧ್ಯ ಆಗದವನಿಗೆ ಅವನಿಗೆ ಈ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. 1 ಲಕ್ಷ ಬರೀ ಅರ್ಜಿಗೆ ಮಾತ್ರ. ಆನಂತರ ಕೋಟ್ಯಾಂತರ ರೂಪಾಯಿ B ಫಾರ್ಮನ್ನು ಪಡೀಲಿಕ್ಕೆ ಕೊಡಬೇಕು. ಆದರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ 1 ನಯಾ ಪೈಸೆ ಕೊಡದೆ ಈ ಪಕ್ಷದಲ್ಲಿ ಅಭ್ಯರ್ಥಿ ಸ್ಥಾನವನ್ನು ನೀಡ್ತಾರೆ. ಅದೇ ರೀತಿ ಜನಪರವಾದಂತಹ ಸಾಮಾಜಿಕ ಪರವಾದಂತಹ ಜನರ ಪರವಾದಂತಹ ಹೋರಾಟಗಳನ್ನು ಮಾನದಂಡವಾಗಿ ಇಟ್ಟುಕೊಂಡು ಆ ಕ್ರೈಟೀರಿಯಾವನ್ನು ಇಟ್ಟುಕೊಂಡು ಇಲ್ಲಿ ಟಿಕೆಟನ್ನು ಅಭ್ಯರ್ಥಿ ಸ್ಥಾನವನ್ನು ಕೊಡಲಾಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇಲ್ಲಿರುವಂಥ ಪಕ್ಷಗಳು ಮತ್ತು SDPಯನ್ನು ಯಾವತ್ತೂ ಕೂಡ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. SDP ಅನ್ನುವಂಥದ್ದು ಈ ಪ್ರಸಕ್ತ ಸನ್ನಿವೇಶದಲ್ಲಿ ಇಲ್ಲಿರುವಂತಹ ರಾಜಕೀಯ ಸನ್ನಿವೇಶಕ್ಕೆ ಒಂದೇ ಪರ್ಯಾಯ ಅನ್ನುವುದನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ಮುಂಬರುವಂತಹ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಕೂಡ SDP ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದಂತಹ ಆ ಒಂದು ಒಂದೊಂದು ಮತವು ಕೂಡ SDPಗೆ ಸಿಗುವಂಥದ್ದು ಅದು ಹೃದಯಾಂತರಾಳದಿಂದ ಬರುವಂತಹ ಆ ಮನಸ್ಸಿನೊಂದಿಗೆ ಹಾಕುವಂಥ ಮತ. ಯಾಕೆಂದರೆ ಎಲ್ಲೂ ಕೂಡ ಹಣವನ್ನು ಹಂಚಿಕೊಂಡು ಹೆಂಡವನ್ನು ಹಂಚಿಕೊಂಡು ಅಥವಾ ಇನ್ನಿತರ ಆಮಿಷಗಳನ್ನು ಒಡ್ಡಿಕೊಂಡು ಪಡೆಯುವಂಥ ಮತಗಳಲ್ಲ. ಬದಲಾಗಿ ಅವರ ಮನಸ್ಸನ್ನು ಗೆದ್ದುಕೊಂಡು ಜನರ ಮನಸ್ಸನ್ನು ಗೆದ್ದುಕೊಂಡು ಆ ಮನಸ್ಸಿನ ಪ್ರಾರ್ಥನೆಯೊಂದಿಗೆ ನಮಗೆ ನೀಡುವಂಥ ಒಂದೊಂದು ಮತಗಳು ಕೂಡ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಗರ್ಜಿಸುವಂತೆ ಮಾಡ್ತದೆ ಅನ್ನುವುದನ್ನು ಬಹಳ ಗೌರವದೊಂದಿಗೆ ಮತ್ತು ಆತ್ಮವಿಶ್ವಾಸದೊಂದಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಯದ ಅಭಾವವಿರುವುದರಿಂದ ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸ್ತಾ ಇಲ್ಲ. ಈ ರಾಜಕೀಯ ಪಕ್ಷಗಳ ಕುತಂತ್ರಗಳನ್ನು ನಾವು ಅರಿತುಕೊಂಡು ಯಾರು ಏನೇ ಬೇಕಾದರೂ ಆಗಲಿ ನನ್ನ ಮತ ಸ್ವಾಭಿಮಾನದೊಂದಿಗೆ ನನ್ನ ಮತ SDPಗೆ ಅನ್ನುವಂಥ ತೀರ್ಮಾನವನ್ನು ನಾವು ಕೈಗೊಳ್ಳಬೇಕು. ಏನೇ ಆಗಲಿ BJP ಬರ್ತದೆ, ಇನ್ನು ಬರಲಿಕ್ಕೆ ಎಲ್ಲಿ ಬಾಕಿ ಇದೆ? ಎಲ್ಲ ಬಂದಾಯಿತು, ಎಲ್ಲ ಮುಳುಗಿಸಿ ಆಯಿತು, ದೇಶವನ್ನು ಬರ್ಬಾದು ಮಾಡಿ ಆಯಿತು, ಇನ್ನೇನು ಬಾಕಿ ಇದೆ? ಆದರೆ ಇವರು ಮಾಡುವಂಥ ಈ ಕುತಂತ್ರದ ಮಧ್ಯೆ ದಿಟ್ಟತನದಿಂದ ಗರ್ಜಿಸಿಕೊಂಡು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತುವಂತಹ SDPಯ ನಾಯಕರುಗಳು ವಿಧಾನಸಭೆಯ ಒಳಗಡೆ ಪ್ರವೇಶಿಸಬೇಕಾದ್ರೆ ನನ್ನ ಸ್ವಾಭಿಮಾನದ ಮತ SDPಗೆ ಅನ್ನುವಂಥ ಒಂದು ನಿರ್ಧಾರವನ್ನು ನಾವು ಕೈಗೊಳ್ಳಬೇಕು. ಆದ್ದರಿಂದ ತಾವೆಲ್ಲರೂ ಕೂಡ SDPಯ ಜೊತೆ ಕೈ ಜೋಡಿಸಿಕೊಂಡು